ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಈಸಿಯಾಗಿ ಆಪ ಮನೆಯಲ್ಲಿ ಯಾವ ರೀತಿ ತಯಾರಿಸೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ವಿತ್ ಕರಿ ಲೀಫ್ ಚಟ್ನಿ ಇದೆ ಟೀಯೊಂದಿಗೆ. ಬನ್ನಿ ತಯಾರು ಮಾಡೋಣ. 4 ಪಾವು ನೋಡಿ ಬೆಳ್ತಕ್ಕೆ ತೊಗೊಂಡಿದ್ದೇನೆ. 4 ಗಂಟೆ ನಾನು ಸೋಕ್ ಮಾಡಿಟ್ಟಿದ್ದೇನೆ. ಸೋಕಾಯಿತು, ಇನ್ನು ಗ್ರೈಂಡ್ ಮಾಡುವ. ಅದರೊಟ್ಟಿಗೆ 1 ಬೌಲ್ನಷ್ಟು ಅನ್ನ ಇದೆ ನೋಡಿ, ಹದ ಬೆಂದ ಅನ್ನ ಇದೆ, ಪೂರ್ತಿಯಾಗಿ ಬೇಯಲಿಲ್ಲ ಇದು. ಆಮೇಲೆ ಮಖಾನ ಇದೆ ನೋಡಿ, 1 ಬೌಲ್ ತೊಗೊಂಡಿದ್ದೀನಿ ಅದು ಕೂಡ. ಆಮೇಲೆ 1 ಪೂರ್ತಿಯಾಗಿ ತೆಂಗಿನಕಾಯಿ. ಇದನ್ನು ಗ್ರೈಂಡ್ ಮಾಡಿ ಓವರ್ ನೈಟ್ ಇಡುವ. ಒಟ್ಟಿಗೆ ಗ್ರೈಂಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು. 2 ಸಲ ಗ್ರೈಂಡ್ ಮಾಡಿದೆ ನೋಡಿ, ತೆಂಗಿನ ತುರಿ ಹಾಕಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳೋ ಇದಕ್ಕೆ. ಪೂರ್ತಿಯಾಗಿ ಆಯಿತು ನೋಡಿ. ಇನ್ನು ಇದನ್ನು ಕದಡಿಸಿಡುವ, ಮಿಕ್ಸ್ ಮಾಡಿಕೊಳ್ಳುವ. ಎಷ್ಟು ದಪ್ಪ ಬೇಕು ಅಂತ ಹೇಳ್ತೇನೆ ನಾನು. ಉದ್ದಿನ ದೋಸೆ ಎಷ್ಟು ದಪ್ಪ ಬೇಡ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಎಲ್ಲ ಸರಿಯಾಗಿದೆ, ಇಷ್ಟು ದಪ್ಪ ಸಾಕು ನೋಡಿ. ಈಗ ಒಂದು 10 ಗಂಟೆಗೆ ಕಡಿದ್ರೆ ಒಂದು 3-4 ಗಂಟೆ ಅಷ್ಟೊತ್ತಿಗೆ ಇದನ್ನು ದೋಸೆ ಹೊಯ್ಬೋದು. ಈಗ ನನಗೆ 12 ಗಂಟೆ ಆಗ್ತಾ ಬಂತು ರಾತ್ರಿ. ಬೆಳಿಗ್ಗೆ ಇದನ್ನು ಬೇಗ ಹೊಯ್ತೇನೆ ನಾನೀಗ. 5 ಗಂಟೆಗೆ ಇದನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಏನು ಹುಳಿ ಆಗೋದು ಬೇಡ, ಇದು ಸಾಕು, ಇಟ್ಟುಬಿಡು. ಪ್ಯಾನ್ ಇಟ್ಟಿದ್ದೇನೆ ನೋಡಿ. ಹಿಟ್ಟು ನೋಡಿ ಹೇಗೆ ಉಬ್ಬಿ ಬಂದಿದೆ. ಉದ್ದಿನ ಬೇಳೆ ಆಗಲಿ ಏನೋ ಹಾಕಲಿ. ಯಾವ ರೀತಿ ನೋಡಿ, ನಡುವಲ್ಲಿ ಉಬ್ಬಿ ಬಂದು ಸೈಡಲ್ಲೆಲ್ಲ ತೆಳುವಾಗಿ ಮಾಡುವಂಥದ್ದು. ಆಪ ಅಂದರೆ ಹೀಗೆ ಆಪ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಹಾಕ್ಕೊಳ್ಳುವ. ಎಣ್ಣೆ ಹಾಕದೆ ಕೂಡ ಹಾಕ್ಕೊಳ್ಬೋದು, ಎಣ್ಣೆ ಅಪ್ಲೈ ಮಾಡಿ ಕೂಡ ಹಾಕ್ಕೊಳ್ಬೋದು ನೋಡಿ. ಸ್ವಲ್ಪ ಜಾಸ್ತಿ ಇಡಲಿಕ್ಕೆ ಬರ್ತದೆ ಎಣ್ಣೆ ಹಾಕದಿದೆ. ಮತ್ತೆ ಎಣ್ಣೆ ಹೊಯ್ಕೊಳ್ಬೋದು ನೋಡಿ. ಸ್ಪೂನಲ್ಲಿ ಅಥವಾ ಈ ರೀತಿಯಾಗಿ ಸೈಡಿಗೆ ಹಾಕ್ಕೊಳ್ಬೋದು. ಮುಚ್ಚಿಬಿಡು. ನೋಡಿ ಇದೇ ರೀತಿ ಹಾಕ್ಕೊಳ್ಳೋ ಎಲ್ಲವನ್ನು. ಆಪ ರೆಡಿ ಆಯಿತು ನೋಡಿ. ಬ್ರೇಕ್ಫಾಸ್ಟ್ ಇಸ್ ರೆಡಿ. ಆಪ ಮತ್ತು ಚಟ್ನಿ, ಕರಿಬೇವಿನ ಚಟ್ನಿ ಮಾಡಿದ್ದೇನೆ. ಇನ್ನೊಮ್ಮೆ ನಿಮಗೆ ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತೇಳಿ. ವಿತ್ ಟೀ, ಸೂಪರ್ ಬ್ರೇಕ್ಫಾಸ್ಟ್. ನೀವು ನೋಡಿದ್ರಲ್ಲ ಯಾವುದೆಲ್ಲ ಅಂತೇಳಿದರೆ, ನಾನು ಸ್ವಲ್ಪ 1 ಸೇರು ಬೆಳ್ತಿಗೆ ತೊಗೊಂಡಿದ್ದೇನೆ. ಸ್ವಲ್ಪ ಏನು ಹೇಳ್ತೇವೆ ನಾವು, ಅರ್ಧ ಬೆಂದ ಅನ್ನ, ಆಮೇಲೆ ಮಖಾನ ಹಾಕಿದ್ದು, ಮತ್ತು 1 ಇಡೀ ತೆಂಗಿನಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿಯಾಗಿದೆ ನೋಡಿ. ಉದ್ದಿನ ಬೇಳೆ ಏನೂ ಹಾಕಲಿಲ್ಲ. ಯಾವ ರೀತಿ ಬರ್ತದೆ ನೋಡಿ, ದಪ್ಪ ನೋಡಿ, ನಡುವಲ್ಲಿ ಇಷ್ಟು ದಪ್ಪ ಬರ್ತದೆ. ಚೆನ್ನಾಗಿ ಬೇಯ್ತದೆ ಕೂಡ. ಅಷ್ಟು ದಪ್ಪ ಹಾಕಿ ನಡುವಲ್ಲಿ ಬೇರಿಲ್ಲ ಏನಿಲ್ಲ. ಸ್ವಲ್ಪ ಮೆಲ್ಲಾನೆ ಇಡಬೇಕು ನೋಡಿ. ಎಷ್ಟು ರೋಸ್ಟ್ ಆಗಿದೆ ನೋಡಿ. ಅಥವಾ ಅಷ್ಟು ಬೇಡ ಅಂತ ಹೇಳಿದರೆ ನಮಗೆ ಎಷ್ಟು ಕಾಯಿಸಬೇಕು ಅಂತ ಇಲ್ಲ.
ಸ್ವಲ್ಪ ಹದಕ್ಕೆ ಹಾಕಿಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಆಯಿತು ಅಂತೇಳಿ. ಬಾಯ್ ಬಾಯ್.